ಸೊಗಸಾಗಿ ಆಡ್ತಾರೆ. ಅವರಿಗೆ ಜೋರು ಚಪ್ಪಾಳೆ ಬೇಕಂದ್ರೆ ಅವರನ್ನ ತಿಳಿಸ್ತಾ ಈಗ ಅವರ ಕಾರ್ಯಕ್ರಮದ ಕೊನೆಯ ಘಟ್ಟ ವಂದನಾರ್ಪಣೆಯನ್ನು ಎಸ್ ಎಂ ವೆಂಕಟೇಶ್ ಅವರು ಕರ್ನಾಟಕ ದಲಿತ ಸಮಿತಿಯ ಸಂಚಾಲಕರು ಒಂದೆರಡು ಮಾತು ಹೇಳೋದ್ರ ಮುಖಾಂತರ ವಂದನಾರ್ಪಣೆ ಮಾಡಿ ಮುಗಿಸ್ಬೇಕು ಅಂತ. ಎಲ್ರಿಗೂ ನಮ್ಮ ಬುದ್ಧಾಯ ಬಂದಿರತಕ್ಕಂಥ ಎಲ್ಲ ಹಿರಿಯರಿಗೂ ಮತ್ತು ಏನು ಬುದ್ಧನ ಹಾದಿಯಲ್ಲಿ ನಡೀತಾ ಇರ್ತಕ್ಕಂಥ ಎಲ್ರಿಗೂ ಸಹ ಭಗವಾನ್ ಬುದ್ಧ ಒಳ್ಳೆಯದನ್ನು ಮಾಡಲಿ, ಎಲ್ಲರೂ ಸಹ ಒಳ್ಳೆಯ ಹಾದಿಯಲ್ಲಿ ನಡೆಯೋಣ. ಏನು ಈ ಸರ್ಕಾರ ಕೈಗೊಂಡಿರ್ತಕ್ಕಂಥ ಒಂದು ಮಹತ್ವವಾಗಿರ್ತಕ್ಕಂಥ ದಿನ ಇವತ್ತು. ಭಗವಾನ್ ಬುದ್ಧರನ್ನ ನಾವೆಲ್ಲರೂ ಸಹ ಎಲ್ಲರ ಮನೆಯಲ್ಲೂ ಸಹ ಒಂದಲ್ಲ ಒಂದು ರೀತಿ ಭಗವಾನ್ ಬುದ್ಧರನ್ನ ನಾವು ಇಟ್ಟು ನೋಡ್ತಾ ಇದ್ವಿ, ಏನೋ ಒಂದು ವಸ್ತುವಿನ ರೀತಿಯಲ್ಲಿ ನೋಡ್ತಾ ಇದ್ವಿ. ಆದರೆ ಇವತ್ತು ಮಾನವೀಯತೆಯ ದೃಷ್ಟಿಯಲ್ಲಿ ಭಗವಾನ್ ಬುದ್ಧರನ್ನ ನೋಡ್ತಾ ಇರ್ತಕ್ಕಂಥದ್ದು ಇವತ್ತೆಲ್ಲರಿಗೂ ಸಹ ಒಂದು ನಾವು ಒಳ್ಳೆಯ ದಿಕ್ಕಿನಲ್ಲಿ ಸಾಗ್ತಾ ಇದೀವಿ ಅಂತಕ್ಕಂಥದ್ದು. ಸರ್ಕಾರ ಒಂದು ದಿಟ್ಟ ನಿರ್ಧಾರವನ್ನು ತಗೊಂಡು ಭಗವಾನ್ ಬುದ್ಧರ ಜಯಂತಿಯನ್ನ ಸರ್ಕಾರದಿಂದ ಆಚರಣೆ ಮಾಡಬೇಕಾಗಿ ತಗೊಂಡಿರ್ತಕ್ಕಂಥ ಒಂದು ನಿರ್ಧಾರಕ್ಕೆ ನಾವೆಲ್ಲರೂ ಸಹ ಒಂದು ಇವತ್ತು ತುಂಬಾ ಧನ್ಯವಾದಗಳನ್ನು ಅರ್ಪಿಸಬೇಕಾಗಿದೆ ಸರ್ಕಾರಕ್ಕೆ. ಏನು ಸರ್ಕಾರದ ಒಂದು ಸುತ್ತೋಲೆಯಂತೆ ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ಮತ್ತು ತಾಲೂಕು ಆಡಳಿತ ಏನಿವತ್ತು ಭಗವಾನ್ ಬುದ್ಧರ ಒಂದು ಜಯಂತಿಯನ್ನ ಒಂದು ಭಗವಾನ್ ಬುದ್ಧರ ಭಾವಚಿತ್ರಕ್ಕೆ ಮಾಲಾರ್ಪಣೆ ಮತ್ತು ಪುಷ್ಪಾರ್ಚನೆ ಮಾಡೋದ್ರ ಮುಖಾಂತರ ಆಚರಣೆ ಮಾಡಿದೆ. ಇವರೆಲ್ಲರೂ ಸಹ ಈ ಒಂದು ಕಾರ್ಯಕ್ರಮದಲ್ಲಿ ತುಂಬಾ ಅದ್ಭುತವಾಗಿ ಭಗವಾನ್ ಬುದ್ಧರ ಮತ್ತು ಅಂಬೇಡ್ಕರ್ ಅವರ ನಡೆ ನುಡಿ ಮತ್ತು ನಡೆದು ಬಂದಂತಹ ಹಾದಿಯನ್ನ ಎಳೆ ಎಳೆಯಾಗಿ ನಮ್ಮ ಪಾಪಣ್ಣ ಸರ್ ಅವರು ಎಲ್ಲರಿಗೂ ಸಹ ತಿಳಿಸಿಕೊಟ್ಟಿದ್ದಾರೆ. ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರೆ ಅವರಿಗೆ ತಾಲೂಕು ಆಡಳಿತದ ಪರವಾಗಿ ಮತ್ತು ಎಲ್ಲ ಬುದ್ಧನ ಅನುಯಾಯಿಗಳ ಪರವಾಗಿ ಅವರಿಗೆ ತುಂಬು ಹೃದಯದ ಭೀಮಾ ವಂದನೆಗಳನ್ನು ಸಲ್ಲಿಸುತ್ತಾರೆ. ಅದೇ ರೀತಿ ತಾಲೂಕು ದಂಡಾಧಿಕಾರಿಗಳು ಮತ್ತು ತಹಸೀಲ್ದಾರ್ ಮೇಡಮ್ ರೂಪಾ ಮೇಡಮ್ ಅವರು ತನ್ನ ಅಧ್ಯಕ್ಷತೆಯ ಭಾಷಣದಲ್ಲಿ ಭಗವಾನ್ ಬುದ್ಧರ ಮತ್ತು ಅಂತಿಮ ದಿನಗಳಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಯಾವ ರೀತಿ ತನ್ನ ನೋವನ್ನ ಹಿಂದೂ ಧರ್ಮದಲ್ಲಿ ಪಟ್ಟಂತಹ ನೋವನ್ನ ದುಃಖವನ್ನ ಅವರು ಅನುಸರಿಸಿದಂತಹ ಅಸ್ಪೃಶ್ಯತೆಯ ಆಚರಣೆ ಎಲ್ಲ ವಿಚಾರಗಳನ್ನ ಒಳಗೊಂಡು ನಾನಂತೂ ಹಿಂದೂ ಧರ್ಮವನ್ನ ಬದಲಾವಣೆ ಮಾಡ್ಲಿಕ್ಕೆ ಆಗೋದಿಲ್ಲ, ನಾವೇ ಬೌದ್ಧ ಧರ್ಮವನ್ನ ಅಂತಹ ಮೂಢನಂಬಿಕೆಗಳಿಂದ ಕೂಡಿರ್ತಕ್ಕಂಥ ಧರ್ಮ ಬೇಕಾಗಿಲ್ಲ ಅಂತೇಳಿ ಬೌದ್ಧ ಧರ್ಮವನ್ನ ಸ್ವೀಕಾರ ಮಾಡಿದಂತಹ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಂತೇಳಿ ತಿಳಿಸ್ಕೊಟ್ರು ರೂಪಾ ಮೇಡಮ್ ಅವರು. ಅವ್ರಿಗೆ ತುಂಬಾ ಚಿರಋಣಿಯಾಗಿರ್ತೀವಿ. ಯಾಕಂದ್ರೆ ಬಂದಂತಹ ಇತಿಹಾಸವನ್ನ ಯಾರು ಇತಿಹಾಸವನ್ನ ಹೇಳ್ಕೊಡ್ತಾರೋ ಒಳ್ಳೆಯ ಇತಿಹಾಸವನ್ನ, ಅದರಲ್ಲಿ ಇತಿಹಾಸವನ್ನ ಮರೆಮಾಚಿಸ್ತಕ್ಕಂಥ ಕೆಲವು ಕ್ಷುದ್ರ ಶಕ್ತಿಗಳು ಸಹ ಈ ದೇಶದಲ್ಲಿ ಇದ್ದಾರೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಯಾವತ್ತೂ ಹಿಂದೂ ಧರ್ಮವನ್ನ ವಿರೋಧ ಮಾಡಲಿಲ್ಲ ಅಂತೇಳಿ ಒಂದ್ ಕಡೆ ಭಾಷಣ ಮಾಡ್ತಕ್ಕಂಥವ್ರು ಇದ್ದಾರೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದ್ ಕಡೆ ಸಂವಿಧಾನವನ್ನ ಬರದೇ ಇಲ್ಲ, ಅವರೊಬ್ಬರೇ ಬರೆದಿಲ್ಲ, ಅವರು ನಾನಾ ರೀತಿಯಲ್ಲಿ ಇದ್ರು. 7 ಜನ ಇದ್ರು, BN ರಾವ್ ಇದ್ರು, ಯಾರ್ಯಾರು ಅಂತ ಹೇಳ್ತಾರೆ. ಆದ್ರೆ ಅಂತಿಮವಾಗಿ ಬರ್ದಿದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ನೈಜ ಇತಿಹಾಸ ಅದು. ಆದ್ರೆ ಅಂತ ಇತಿಹಾಸವನ್ನ ತಿಳಿಸ್ತಕ್ಕಂಥ ಕೆಲವೊಂದು ವ್ಯಕ್ತಿಗಳು, ಕ್ಷುದ್ರಾಕ್ಷ ವ್ಯಕ್ತಿಗಳು, ಕೋಮುವಾದಿ ಶಕ್ತಿಗಳು ಇನ್ನು ಭಾರತದಲ್ಲಿದ್ದಾರೆ. ಯಾಕಂದ್ರೆ ಒಬ್ಬ ಅಸ್ಪೃಶ್ಯತೆ ಜನಾಂಗದಲ್ಲಿರ್ತಂತಹ ಒಬ್ಬ ಮಹಾನ್ ಚೇತನ, ಲೆಜೆಂಡ್, ಇಡೀ ಯೂನಿವರ್ಸಲ್ ಲೆಜೆಂಡ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಅವರ ಹೆಸರನ್ನ ಮರೆಮಾಚಲಿಕ್ಕೆ ನಾನಾ ರೀತಿಯ ದಾರಿಗಳನ್ನ ಯೂಟ್ಯೂಬ್ ಮುಖಾಂತರ, ಫೇಸ್ಬುಕ್ ಮುಖಾಂತರ, ವಾಟ್ಸ್ಆಪ್ ಯೂನಿವರ್ಸಿಟಿಗಳ ಮುಖಾಂತರ ನಡೀತಾ ಇದ್ದಾರೆ. ಆದ್ರೆ ಅದಕ್ಕೆಲ್ಲರಿಗೂ ಸಹ ನಾವು ಇವತ್ತು ಅಕ್ಷರಸ್ಥರಾಗಿದ್ದೀವಿ, ಅಷ್ಟೋ ಜ್ಞಾನವನ್ನ ಪಡ್ಕೊಳ್ತಾ ಇದೀವಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹಾದಿಯಲ್ಲಿ ನಾವೆಲ್ಲರೂ ಸಹ ಬರ್ತಿದೀವಿ, ನಾವು ಅಷ್ಟೇ ತಿಳ್ಕೊಂಡಿದೀವಿ, ಇತಿಹಾಸವನ್ನ ತಿಳ್ಕೊಳ್ತಾ ಇದೀವಿ. ಅಂತ ಶಕ್ತಿಗಳಿಗೆ ನಮ್ಮ ಧಿಕ್ಕಾರ ಇರುತ್ತೆ. ಈ ಒಂದು ಕಾರ್ಯಕ್ರಮದ ಮುಖಾಂತರ ನಮ್ಮ ಅಂಬೇಡ್ಕರ್ ಅವರು ಮತ್ತೆ ಭಗವಾನ್ ಬುದ್ಧರ ಬಗ್ಗೆ ತಿಳಿಸ್ಕೊಟ್ಟಂತ ರೂಪಾ ಮೇಡಮ್ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಅದೇ ರೀತಿ ನಮ್ಮ ಮುಕ್ತಾಶಿಲ್ದ ಹರಿಪ್ರಸಾದ್ ಸರ್ ಅವರು ಈ ಕಾರ್ಯಕ್ರಮದಲ್ಲಿ ಆಸೀನರಾಗಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ. ಅವ್ರಿಗೂ ಸಹ ನಾವು ಭೀಮ ವಂದನೆಗಳನ್ನು ಸಲ್ಲಿಸ್ತೇನೆ. ಅದೇ ರೀತಿ ಸಮಾಜ ಕಲ್ಯಾಣ ಇಲಾಖೆಯ ಅಧಿಕಾರಿಗಳು ಶಿವಕುಮಾರ್ ಸರ್ ಅವರು ಸಹ ವೇದಿಕೆಯಲ್ಲಿದ್ದು ಈ ಕಾರ್ಯಕ್ರಮವನ್ನು ಯಶಸ್ವಿ